ಬಿ ನಾಗೇಂದ್ರ ರಾಜೀನಾಮೆ ಬಗ್ಗೆ ಬಿಜೆಪಿ ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಇದನ್ನು ಸ್ವಾಗತ ಮಾಡಲ್ಲ. ಬಿ ವಿಜಯೇಂದ್ರ ಮಾತಾಡಿರೋದು ಇದು ನಾನು ಸ್ವಾಗತ ಮಾಡಲ್ಲ. ನಾನು ಇದನ್ನು ಪರಿಶಿಷ್ಟ ಸಮುದಾಯಕ್ಕೆ, ದಲಿತ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ಇದರಲ್ಲಿ ನಮ್ಮ ಹೋರಾಟದಲ್ಲಂತೂ ಯಾವುದೇ ಬದಲಾವಣೆ ಇಲ್ಲ. ಅವರ ರಾಜೀನಾಮೆ ಬಗ್ಗೆ ನಮಗೆ ಬೇಸರ ಇದೆ. ಆದರೆ ಚಂದ್ರಶೇಖರ್ ಡೆತ್ ನೋಟ್ನಲ್ಲಿ ನಾಗೇಂದ್ರ ಅವರ ಹೆಸರು ಇದೆ. ದಲಿತ ಸಮುದಾಯಕ್ಕೆ ಆಗಿರತಕ್ಕಂಥ ಅನ್ಯಾಯ ಸರಿಪಡಿಸಬೇಕಿಲ್ಲಿ. KPSC ನೇಮಕಾತಿ ಹಗರಣದಿಂದ ಯುವ ಜನತೆಗೆ ಅನ್ಯಾಯವಾಗಿದೆ. ಇದನ್ನು ಒಳಗೊಂಡಂತೆ ಹಲವು ವಿಷಯಗಳನ್ನು ಮುಂದೆ ಇಟ್ಕೊಂಡು ನಾವು ಪಾದಯಾತ್ರೆಯನ್ನು ಮಾಡ್ತೀವಿ. ಪಾದಯಾತ್ರೆ ನಿಲ್ಲಿಸುವಂಥ ಉದ್ದೇಶ ಪ್ರಶ್ನೆ ನಮ್ಮ ಮುಂದೆ ಇಲ್ಲ ಅಂಥೇಳಿ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತಾಡಿದ್ದಾರೆ. ಇದು BJP ಗೆಲುವಿದು. ಛಲವಾದಿ ನಾರಾಯಣಸ್ವಾಮಿಯವರ ಮಾತಿದು. ಇದು BJPಯ ಸ್ಪಷ್ಟ ಗೆಲುವು ಅಂತ ಛಲವಾದಿ ನಾರಾಯಣಸ್ವಾಮಿಯವರು ಹೇಳಿದ್ದಾರೆ. ಇದನ್ನು ಸ್ವಾಗತ ಮಾಡಿದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು. ಏನು 10 ದಿನದ ಹಿಂದೆ ನಡೆದಂತ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್, ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡಿದಂತ ಸಂದರ್ಭದಲ್ಲಿ ಸಚಿವ ಸಂಪುಟಕ್ಕೆ ಹಿಂದಿನ ಸಚಿವರಾಗಿದ್ದಂತಹ ನಾಗೇಂದ್ರ ಅವರನ್ನ ಪುನಃ ಇವತ್ತು ಕ್ಯಾಬಿನೆಟ್ಗೆ ಸೇರಿಸಿಕೊಂಡಿದ್ದಾರೆ. ಮಾಧ್ಯಮದ ಸ್ನೇಹಿತರ ಮುಖೇನ ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ನೆನಪು ಮಾಡಿಕೊಡೋದಕ್ಕೆ ಇಚ್ಛೆ ಪಡ್ತೇನೆ. ಯಾವ ಕಾರಣಕ್ಕೋಸ್ಕರ ನಾಗೇಂದ್ರ ಅವರು ಹಿಂದಿನ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿದ್ದಾಗ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 186 ಕೋಟಿ ರೂಪಾಯಿಗಳ ಒಂದು ಹಗರಣ ಏನಾಯಿತು. ಯಾವ ಹಣ ಪರಿಶಿಷ್ಟ ಪಂಗಡಗಳ ಆ ಸಮುದಾಯದ ಯುವಜನತೆ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ತೆಗೆದುಕೊಂಡೋಗಿ ಸಾವಿರಾರು ಫೇಕ್ ಬ್ಯಾಂಕ್ ಅಕೌಂಟ್ಗಳನ್ನು ಓಪನ್ ಮಾಡಿ ನಾಗೇಂದ್ರ ಅವರ ರಾಜೀನಾಮೆ ಆಗಿದೆ. ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ಭಾರತೀಯ ಜನತಾ ಪಕ್ಷದ ನಾಯಕರು, ಕಾರ್ಯಕರ್ತರಾದಿಯಾಗಿ ಸದನದ ಒಳಗೂ ಮತ್ತು ಹೊರಗೂ ಹೋರಾಟವನ್ನು ಮಾಡಿದ್ವಿ. ಇದಕ್ಕೆ ಕಾಂಗ್ರೆಸ್ ಪಕ್ಷ ತತ್ತರಿಸಿ ಹೋಗಿತ್ತು. ನಾಗೇಂದ್ರ ರಾಜೀನಾಮೆ ವಿಚಾರದಲ್ಲಿ ಸರ್ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಅಂತ ಹೇಳಿ ಸಿಎಂ ಆರೋಪ. ಪಾದಯಾತ್ರೆ ಬೇರೆ ಒಂದು ನಿಮಿಷ ತಾಳಿ. ಮುಖ್ಯಮಂತ್ರಿಗಳು ಅವ್ರು ಹೇಳೋದು ಅವ್ರು ಸ್ವಾಭಾವಿಕವಾಗಿ ಅವ್ರ ಕೆಲಸ ಅವ್ರು ಮಾಡ್ತಾರೆ. ನಾವು ನಮ್ಮ ಕೆಲಸ ನಾವು ಮಾಡ್ತೀವಿ. ಅವ್ರಿಗೆ ಬಿಟ್ಬಿಟ್ಟು ಹೇಳಿ ರಾಜೀನಾಮೆ ಕೊಡಿಸ್ಬಿಡಕ್ಕೆ ಹೇಳ್ಬಿಡಿ, ಮುಗ್ದೇ ಹೋಯ್ತದಪ್ಪ, ಮುಗ್ದೇ ಹೋಯ್ತದೆ. ಆದ್ದರಿಂದ ನಿರ್ದೋಷಿ ಎಲ್ಲ ಅಂತ ಹೇಳ್ತಿದ್ದಾರೆ. ಸೆಂಟ್ರಲ್ ಅಲ್ಲಿ ಪ್ರತಿಭಟನೆ ಕೈ ಬಿಟ್ಟಿಲ್ಲ. ಒಂದು ನಿಮಿಷ. ಪ್ರಧಾನ ರಾಜೀನಾಮೆ ಒಂದು ಕಡೆ ಒಂದು ಹದ್ದಾದರೆ ಪ್ರಧಾನವರು ಇದು ನಾಗೇಂದ್ರ ಅವ್ರದ್ದು ಕ್ರಿಮಿನಲ್ ಕೇಸ್ಗಳು, ಪ್ರಧಾನವ್ರದ್ದು ಆ ಥರದ್ದಲ್ಲ. ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡುವಂಥ ಸಂದರ್ಭವೂ ಬರೋದಿಲ್ಲ. ಆದರೆ ಮುಖ್ಯಮಂತ್ರಿಗಳು